ಹಸುನೋ ಏನೋ ಮಾಡಬೇಕು ಅಂತಂದರೆ ಮತ್ತು ನಾನು ಹಸು ಹೇಳ್ತೀನಿ ಮತ್ತು ಮೇಕೆ ಹೇಳ್ತೀನಿ ಫ್ರೆಂಡ್ಸ್. ನಿಜ ನನಗೆ ನಂಬೋಕ್ಕಾಗ್ತಾಯಿಲ್ಲ. ನಾನು 6 ತಿಂಗಳು ಅಷ್ಟೇ ತಂದಿದ್ದು, ಬರೀ 2 ಮರಿ ಅಲ್ವಾ, 2 ಓಕೆ 2 ಅಂತ ಅಂದೆ. ಈಗ 2 4 ಅದು 6 ತಿಂಗಳು ಕರೆಕ್ಟಾಗಿ ಸರಿಯಾಗಿ ನಿಂತ್ಕೊಳುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ನಮಗೆ ಮೇನ್ ಬೇಕಾಗಿರೋದು ವಾತ ಚೆನ್ನಾಗಿರೋದು ಇದ್ಬಿಟ್ರೆ, ಅಂದರೆ ಗ್ರೋತ್ ಆಗಿರೋದಾಗಿ ಅವು ಚೆನ್ನಾಗಿ ಮರಿಗೆ ಸ್ಪಂದಿಸೋದಾಗ್ಲಿತ್ತಲ್ಲ, ಚೆನ್ನಾಗಿರುವಂಥ ವಾತಗಳು ಸಿಕ್ಕಿದ್ರೆ ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ 6 ತಿಂಗಳಿಗೆ ಫಲ ಮರಿ ಹಾಕುತ್ತೆ ಫ್ರೆಂಡ್ಸ್. 6 ತಿಂಗಳು ಮರಿ ಹಾಕುತ್ತೆ, 1 ತಿಂಗಳು ಗ್ಯಾಪು. 1 ತಿಂಗಳು ನಾವು ಹೆಂಗೆ ನೋಡ್ಕೊತೀವಿ ಹಂಗೆ ನಾವು ಸಪ್ರೇಟಾಗಿ ಸಾಕಿದ್ರೆ 1.5 ತಿಂಗಳು 2 ತಿಂಗಳು ಮರಿಗೆ ಹಾಲು ಸಪ್ರೇಟ್ ತೊಗೊಂಡ್ಬಿಟ್ಟು ಸಪ್ರೇಟಾಗಿ ಸಾಕಿದ್ರೆ ಸರಿನ್ ತೊಗೊಳ್ಳಲ್ಲ. ಬಟ್ ನಾವೇನು ಜೊತೆಗೆ ಹಾಕ್ಬಿಟ್ರೆ ಬೇಗ ಸರಿನ್ ತೊಗೊಬಿಡುತ್ತೆ. ನಾವು ಹಾಕ್ಬಾರ್ದು. ನನ್ನ ಪ್ರಕಾರ ನಾನು 2 ತಿಂಗಳವರೆಗೂ ಗ್ಯಾಪ್ ಕೊಟ್ಟಿದ್ದೆ. 1.5 ತಿಂಗಳೇ ಆಗಿದೆ, 2 ತಿಂಗಳಾಗಲಿ 1.5 ತಿಂಗಳಾಗಿದೆ. ಈಗ ಮರಿಗಳೆಲ್ಲ ಸ್ವಲ್ಪ ತಿಂಡಿ ತಿನ್ನೋದು, ಮೇವು ಮೇಯ್ತಾರೆ. ಯಾವಾಗ ತಿಂಡಿ ತಿನ್ನೋಕ್ಕೆ ಮೇಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಜೊತೆಗೆ ಬಿಡಬೇಕು, ಅಲ್ಲಿವರೆಗೂ ಜೊತೆಗೆ ಬಿಡೋದಿಲ್ಲ. ಸೊ ಯಾಕೆ ಅಷ್ಟು ಚೆನ್ನಾಗಿ ಮರಿ ಬೇಗ ತೊಗೊಳುತ್ತೆ ಅಂತಂದರೆ, ಮರಿಗಳನ್ನ ಜಾಸ್ತಿ ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವು ಹಾಲು ಕುಡಿಸಲ್ಲ. ಹಂಗಾಗಿ ಅವೇನು ಮಾಡ್ತಾರೆ, ಸರಿನ್ ತೊಗೊಳುತ್ತೆ. ಸರಿನ್ ತೊಗೊಳ್ಳೋದ್ಮೇಲೆ ತಿರ್ಗಾ ಫಲ ನಿಂತ್ಕೊಳ್ಳುತ್ತೆ. ಅದಕ್ಕೆ ಲೆಕ್ಕ ಹಾಕೊಳ್ಳಿ, ವರ್ಷಕ್ಕೆ 1 ಮರಿ ಇಲ್ಲ ಅಂತ ಬರೋಬ್ಬರಿ 4 ಮರಿ ಕೊಡುತ್ತೆ ಫ್ರೆಂಡ್ಸ್. ಒಂದು ಆಡು ಮರಿ 4 ಮರಿ ಕೊಡುತ್ತೆ. ಅವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವ್ರನ್ನ, ಬಟ್ 4 ಮರಿ ಕೊಡುತ್ತೆ. ನೀವೇ ಲೆಕ್ಕ ಹಾಕೊಳ್ಳಿ. ನೀವು ಮಿನಿಮಮ್ ಬೇಡ, ಹೆಚ್ಚಿಗೆ ಬೇಡ, 1 ವರ್ಷದಲ್ಲಿ ನೀವು 4 ಮರಿ ಸಾಕಿ, 2 ವಾತ ಸಾಕಿ 4 ಮರಿ ಸಾಕಿದ್ರೆ ಲೆಕ್ಕ ಹಾಕೊಳ್ಳಿ. 4 ಎಷ್ಟಾಗುತ್ತೆ ಅಂತ 16 ಮರಿ ಸಿಗುತ್ತೆ ಫ್ರೆಂಡ್ಸ್. ಒಂದಕ್ಕೆ ವರ್ಷಕ್ಕೆ 4 ಅಂತಂದ್ರೆ 1ರಿಂದ ನೀವೇ ಲೆಕ್ಕ ಹಾಕೊಳ್ಳಿ 4ಕ್ಕೆ ಎಷ್ಟಾಗುತ್ತೆ ಅಂತ. 8 16 ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, ನಿಮಗೇನಾದ್ರು ಬಿಸ್ನೆಸ್ ಮಾಡಬೇಕು, ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಾನು ಸಜೆಷನ್ ಮಾಡೋದು ಆಡು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಅಟ್ಟ ಕಟ್ಟೋದಾಗಲಿ, ಅಟ್ಟದ ಮೇಲೆ ಮೇಯಿಸ್ತೀನಿ ಅಂತ ಆಗಲಿ ಅವೆಲ್ಲ ಏನೂ ಮಾಡಬೇಡಿ ಫ್ರೆಂಡ್ಸ್. ನಾವು ಫಸ್ಟ್ ಸ್ಟಾರ್ಟಿಂಗು ನಾವು ಕುರಿ ಫಾರ್ಮ್ ಇದೆಯಲ್ಲ ಈಗ, ಅದನ್ನು ನಾವು ಆಡು ಮರಿಗೆ ಅಂತಲೇ, ಆಡು ಹೆಚ್ಚಿಗೆ ಆಗುತ್ತೆ, ಆಡು ಸಾಕಬೇಕು ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದ್ದು, ಏನಂತ ಮಾಡೋಣ ಅಂತ. ಬಟ್ ಅದರಲ್ಲಿ ಏನು ಗೊತ್ತಾ, ಅಟ್ಟ ತುಂಬ ಕಾವು, ಭೂಮಿ ಮೇಲೆ ಇದ್ದಷ್ಟು ನೆಮ್ಮದಿ ಇರೋಲ್ಲ. ಅದಕ್ಕೆ ಈಗ ಭೂಮಿ ಮೇಲೆ ನೋಡ್ಬೋದು ನೀವು, ಕಡ್ಡಿಗಳೆಲ್ಲ ವಾರಕ್ಕೊಂದ್ಸತಿ ಎತ್ತಾಕ್ತಾ ಇರ್ತೀವಿ ನಾವು. ಭೂಮಿ ಇರುತ್ತೆ, ನಾವು ಇಲ್ಲಿ ಜೋಳದ ಕಡ್ಡಿ, ಸೀಮೆ ಹುಲ್ಲದ ಕಡ್ಡಿನ ಮಾಮೂಲಿ ಹುಲ್ಲುವರೆ ಯಾವ ಥರ ಕಟ್ತೀವಿ ಆ ಥರ ಕಟ್ತೀವಿ. 1 ಟೈಮ್ ಬಿಗ್ಗೆ 1 ಹೊರೆ ಕಟ್ಟಿದ್ರೆ ಸಾಯಂಕಾಲ ಬಿಗ್ಗೆಗೆ ತಿಂಡಿ ಕೊಡ್ತೀವಿ ಫ್ರೆಂಡ್ಸ್. ಅಷ್ಟೇ, ನಾವು ಇನ್ನೇನು ಮಾಡಲ್ಲ. ಕೆಲವ್ರು ಏನು ಮಾಡ್ತಾರೆ, ಹಳ್ಳಿ ಕಡೆ ಫ್ರೀ ಇರೋರು ಮೇಯಿಸ್ಕೊರ್ಬೋದು. ಅದೇನು 2 ಅವರ್ 3 ಅವರ್ ಮೇಯಿಸ್ತಾ ಬೈಲು ಅಂದರೆ ಈ ತೋಟ ಮಾಡದಲ್ಲಿ ಬೇಲಿ ಇರುತ್ತಲ್ಲ, ಅಲ್ಲಿದ್ದರೆ ಆಡು ಮರಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಬೇರೆ ಥರ ಇದ್ದರೆ ಅದು ಫಲ ಕರು ಆಗ್ತಾಯಿದೆ, ಎಂಥದ್ದು ಹಾಕುತ್ತೆ ಅಂತ ಹೋಗೋದಿಲ್ಲ. ಅದಕ್ಕೆ ನಾನು ನಿಂತ್ಕೊಂಡಿದ್ದೀನಿ, ಇದು ಹಾಕೋರ್ಗೂ ಹೋಗೋಕ್ಕಾಗಲ್ಲ ನಾನು ಅಂತ. ಸೊ ಹೀಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು, ತೋಟ ಬೇಲಿಗಳೆಲ್ಲ ಇದ್ದರೆ ಮೇಯ್ಗೆ ಚೆನ್ನಾಗಿರುತ್ತೆ, ಅವಕ್ಕೆ ಅನುಕೂಲ ಆಗುತ್ತೆ. ಮೇಯ್ಸೋರು ಆ ಥರ ಮೇಯಿಸ್ತಾರೆ. ನಮಗೆ ಕೆಲಸಕ್ಕೆ ಹೋಗಬೇಕು, ನಮಗೆ ಮೇಂಟೆನೆನ್ಸ್ ಮಾಡಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೆಲವ್ರು ಇರುತ್ತೆ ಹವ್ಯಾಸಗಳು, ಇದನ್ನು ಸಾಕಬೇಕು ಅಂತ ಇರುತ್ತಲ್ಲ, ಅಂಥವ್ರಿಗೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಜವಾಗೂ ಈ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ, ಯಾವ್ದು ಸರಿ ಯಾವ್ದು ಸರಿ ಇಲ್ಲ, ನಾನು ಹೇಳಿ ತಪ್ಪಾ ಸರಿನಾ ಅಂತ ನೀವೇ ಕಮೆಂಟ್ ಮಾಡಿ. ಯಾಕೆಂದರೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇಲ್ಲ ಮೇಡಮ್ ಈ ಥರ ಅಂತಂದರೆ ನಾನು ತಿಳಿಸ್ಕೊಡಿ. ಯಾಕೆಂದ್ರೆ ನಾನು ನನಗೆ ಕೊಟ್ಟು 6 ತಿಂಗಳು ಅಷ್ಟೇ ಆಗಿರೋದು. ನನಗೀಗ ಎಷ್ಟು, ನಾನು ಕಣ್ಮುಚ್ಕೊಂಡ್ಬಿಡೋ ಅಷ್ಟೇ 2 4 6 8 ಆಗೋದು ಫ್ರೆಂಡ್ಸ್. 4 8 ಮರಿ ಆಗೋದಾಗಲೇ ಬರೀ 6 ತಿಂಗಳಿಗೆ ಲೆಕ್ಕ ಹಾಕೊಳ್ಳಿ. 4 ತಿಂಗಳು ಹೋದ್ರೆ 8 ಮರಿ ಆಗುತ್ತೆ. ಹಂಗೆ ಬ್ಯಾಚ್ ಬೈ ಬ್ಯಾಚ್ ಮಾರ್ಬೋದು, ಅದನ್ನು ನೀಟಾಗಿ ಆರಾಮಿಸಿ ಮಾರ್ಬೋದು. ಆ ಥರ ವಾತ ಮಾರ್ಬೋದು. ಇಲ್ಲಾಂದರೆ ನಿಮ್ಮ ಕೈಲಿ 8 ಮರಿ ಸಾಕೋಕ್ಕಾಗಲ್ಲ ಅಂದರೆ ಬೇರೆಯವ್ರಿಗೆ ಸೇಲ್ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ತಗೊಳ್ಳೋರು ತುಂಬ ಜನ ಇರ್ತಾರೆ, ಮಾರೋಕ್ಕೆ ಅಂದರೆ ಸಾಕೋಕ್ಕೆ ತುಂಬ ಜನ ಇರ್ತಾರೆ, ತೊಗೊಳೋಕ್ಕೆ ಆ ಥರ ಸೇಲ್ ಮಾಡ್ಬೋದು. ಸೊ ನಾನು ಹೇಳೋದಿಷ್ಟೇ, ನಿಮಗೆ ಏನಾದ್ರೂ ಸಪೋಸ್ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಖಂಡಿತ ಚಾಯ್ಸ್ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಇನ್ನೊಂದು ಯಾವ ಥರ ಅಂತಂದರೆ, ನಾನು ಹೇಳ್ದಂಗೆ ಈ ಥರ ನಾವು 2 ಸ್ಟೆಪ್ ಮಾಡಿದ್ದೀವಿ. ಒಂದು ಈ ಕಡೆ ಸ್ಟೆಪ್, 2 ಸ್ಟೆಪ್ ಮಾಡಿದ್ದೀವಿ. ಯಾಕೆ ಅಂತಂದರೆ, ಈಗ ನಾವು ಇದು ಮರಿ ಹಾಕುತ್ತಲ್ವ, ಈ ಮರಿ ಹಾಕಿದ್ರೆ ಅಲ್ಲಿಗೆ ಬಿಡೋಕ್ಕಾಗಲ್ಲ. ಯಾಕೆಂದರೆ ವಾತಗಳಾಗ್ಬೋದು, ಇನ್ನೊಂದು ಆಗ್ಬೋದು, ತುಳಿದು ಸಾಯಿಸ್ಬಿಡ್ತವೆ. ಹಂಗಾಗಿ 1 ತಿಂಗಳು ಕಂಟಿನ್ಯೂಸ್ ಆಗಿ ಸಪ್ರೇಟಾಗಿರಬೇಕು ಫ್ರೆಂಡ್ಸ್. ಇಲ್ಲಿ ಇದೆಯಲ್ಲ ಸಪ್ರೇಟಾಗಿರಬೇಕು. 1 ತಿಂಗಳು ಚೆನ್ನಾಗಿದ್ದು, ಇನ್ನೂ ಹಾಲು ಕುಡಿಸ್ಕೊತಾ ಇಲ್ಲ ಅಂದರೆ ಹಾಲಿಲ್ಲ, ಅದೇ ಕೆತ್ತಲಿಗೆ ಹಾಲೇ ಬಂದಿಲ್ಲ, ಈಗ ನಾನು ಬಾಟ್ಲಲ್ಲಿ ಕುಡಿಸ್ತಾ ಇದ್ದೀನಿ. ಹಂಗೆ ಸಪ್ರೇಟಾಗಿ ಇಟ್ಕೊಬೇಕು. ನಾವು ಇಷ್ಟೇ ನಾವು ಮಾಡ್ಕೊಂಡಿದ್ದು. ಇಲ್ಲ ಅಂದರೆ ಇದರಲ್ಲಿ ಒಂದು 30-40 ಮೇಕೆ ಸಾಕ್ಬೋದು ಫ್ರೆಂಡ್ಸ್. ಇಷ್ಟೇ ಹಬ್ಬ ಅಂದರೆ 6 ಅಡಿ 3 ಅಡಿ 6 ಅಡಿ 8 ಅಡಿ ಅಷ್ಟೇ ಜಾಗದಲ್ಲಿ ಮಾಡಿರೋದು. ನಾವು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾವು 1-2 ಆಕೆ ಸಾಕೊಂಡಿದ್ವಿ. ಬಟ್ ಇವು ಇಷ್ಟು ಬೇಗ ಗ್ರೋತ್ ಆಗಿ ಇಷ್ಟು ಬೇಗ ಇಟ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನನಗೊಂದು ತುಂಬ ಖುಷಿ ಆಯಿತು. 2 ಹೆಣ್ಣು 2 ಗಂಡು ಹಾಕಿದೆ. ಇದು 1 ಹೆಣ್ಣು 1 ಗಂಡು ಹಾಕಿದೆ. ಅದು ನೋಡ್ಬೇಕು ಯಾವುದು ಎಷ್ಟು ಹಾಕುತ್ತೆ ಅಂತ ಕಮೆಂಟ್ ಮಾಡ್ತೀನಿ ನಾನು. ಆಯಿತು ಮಗಳೇ, ಆಯಿತು. ಅದಕ್ಕೆ ಹೊಟ್ಟೆ ನೋಡ್ತಾ ಇದೆ.
ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಯಾಕೋ ಹೇಳಬೇಕು ಅಂತ ಅನಿಸ್ತು. ಕೆಲವರು ಎಷ್ಟೋ ಜನ ಬಿಸ್ನೆಸ್ 10-20 ಸಾವಿರ ರೂಪಾಯಿ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಈಗ 25,000 ರೂಪಾಯಿ ಇದ್ರೆ ಒಂದು ಬಿಸ್ನೆಸ್ ಮಾಡ್ಬೋದು. ನಿಜ ಸೀರಿಯಸ್ಸಾಗಿ ಒಂದು 25,000 ರೂಪಾಯಿ ಸಂತೆಗಳಿಗೆ ಹೋಗಿ ಒಳ್ಳೊಳ್ಳೆ ಮರಿಗಳನ್ನ ಹುಡುಕಿ ತಂದು ಸವೆನ್ ಕೊಟ್ಟು ಆರಾಮಾಗಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ವರ್ಷಕ್ಕೆ ಅದು ಆದಾಯ ತೊಗೊತೀರಾ ಫ್ರೆಂಡ್ಸ್. ವರ್ಷದೊಳಗೆ ನೀವು ಚೆನ್ನಾಗಿ ತಿಂಡಿ ಕೊಟ್ಕೊಂಡು ಮಾತಾಡಿ ವರ್ಷಕ್ಕೆ ತಿಂಡಿ ಕೊಟ್ಕೊಂಡು ನಿಜ ಮೇವೆಲ್ಲ ಕೊಟ್ಕೊಬಂದರೆ ಆರಾಮಾಗಿ ನೀವು ಡಬಲ್ ತೊಗೋಬೋದು ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ. ಸೊ ಈಗೇನಿಲ್ಲ ಎತ್ತಿಲ್ದೇ ನೋಡಿ ನೀವು ಕಣ್ಣಾಗ 6 ತಿಂಗಳಿಗೆ 8 ಮರಿ ಬಂದು ಸುಮ್ಮನೆ ಅಲ್ಲ. ಸೊ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ನಿಜವಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು, ನಿಜನ ಸುಳ್ಳ ಯಾವುದು. ಯಾಕೆ ಅಂದರೆ ನೀವು ನೋಡ್ತಾ ಇದ್ದೀರಾ, ನನ್ನ ಬ್ಲಾಗಲ್ಲೆಲ್ಲ ನೋಡಿದ್ದೀರಾ ನೀವು ನನ್ನ ಮೇಕೆಗಳು ಸಾಕೋದು ಪ್ರತಿಯೊಂದು ನನ್ನ ಡೀಟೇಲ್ಸ್ ಹೇಳ್ತಾನೆ ಇರ್ತೀನಿ. ಹಿಂಗೆ ಈ ಥರ ಆ ಥರ ಅಂತ ಏನಿಲ್ಲ, ಎಲ್ಲ ನೀವು ಹೇಳ್ತಾ ಇರ್ತೀನಿ. ನಾವು ತಿನ್ನೋದ್ರಿಂದ ಇರ್ಬೋದು, ಕುಡಿಸೋದ್ರಿಂದ ಇರ್ಬೋದು, ಎಲ್ಲ ಪ್ರತಿಯೊಂದನ್ನು ಕ್ಲೋಸಾಗಿ ಹೇಳ್ತಾ ಇರ್ತೀನಿ. ನನಗೆ ಯಾಕೋ ಇದು ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಬಿಸ್ನೆಸ್ ಮಾಡೋರಿಗೆ. ಯಾಕೆಂದರೆ ಎಷ್ಟೋ ಜನ ತುಂಬ ಬಂಡವಾಳ ಹಾಕೊಂಡಿರಲಿಲ್ಲ, ಒಂದು 20-30 ಸಾವಿರ ರೂಪಾಯಿ ಏನಾದ್ರು ಮಾಡಬೇಕು ಅಂತಿರುತ್ತೆ. ಹಳ್ಳಿ ಕಡೆಯವರು ಇರ್ತಾರೆ, ಹೆಂಗಸ್ರುಗಳು ಇರ್ತಾರೆ. ಈಗ ಹೆಂಗಸ್ರುಗಳು ಮನೆ ಕೆಲಸ ಎಲ್ಲ ಮುಗುತ್ತೆ, ಮನೆ ಕೆಲಸನ ಮುಗಿದು ಮನೇಲೇ ಇರ್ತಾರೆ, ಏನು ಕೆಲಸ ಇರೋಲ್ಲ ಅಂಥವ್ರಿಗೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ. ಇಲ್ಲಿ ಸೊ ಫ್ರೆಂಡ್ಸ್ ಮರಿ ಹಾಕ್ತು, ಆಮೇಲೆ ಒಂದು 2 ನಿಮಿಷ ಸಿಗ್ತೀನಿ, ಮರಿ ಹಾಕ್ತೀನಿ. ಸೊ ನೋಡಿ, ಅವಳು ಹುಟ್ಟಿದ ತಕ್ಷಣನೇ ಯಾವುದು ಅಂತ ನೋಡಿಲ್ಲ ನಾನು. ಬರ್ತೀನಿ. ಗಂಡು 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 ಉಟ್ಬಿಟ್ಟಿದ್ದಾರೆ. ಇನ್ನೊಂದು ಯಾವ್ದು ಹುಟ್ಟಿ, ಇನ್ನೊಂದು ಯಾವ್ದು ಹುಡ್ಸಿವಾ ಮಗಳೇ? ಇನ್ನೊಂದು ಆಗ್ತದೆ, ಇನ್ನೊಂದು ಆಗ್ತದೆ. ಓ ಓ ಸೊ ಇನ್ನೊಂದು ಆಗ್ತದೆ. ಸೊ ಇದು ಗಂಡು ಹಾಕಿದೆ, ಇದು ಗಂಡು ಫ್ರೆಂಡ್ಸ್, ಇದು ಹೆಣ್ಣು. ಇಲ್ಲ ಇದು ಗಂಡು, ಇದು ಹೆಣ್ಣು. ಸೊ ಇದು ಗಂಡು. ನೆಕ್ಸ್ಟ್ ಯಾವ್ದು ಹಾಕುತ್ತೆ ನೋಡೋಣ ಫ್ರೆಂಡ್ಸ್. ಅಮ್ಮೆ ಅಮ್ಮೆ ಅಂತ ಇದೆ. ಸೊ ಇನ್ನೊಂದು ಹಾಕುತ್ತೆ ಅದು, ಅದಕ್ಕೆ ವೆಯ್ಟ್ ಮಾಡಿದ್ವಿ, ಇಲ್ಲಾಂದ್ರೆ ಹೊಂಟೋಗ್ತಾ ಇದ್ವಿ ಫ್ರೆಂಡ್ಸ್. ಅವು ಮೇಲೆ ಹೆಂಗೆ ಹಾಕ್ತಾವೋ ಏನೋ, ಹುಳ್ಳು ಹಾಕ್ಬಿಡ್ತವೆ. ಒಂಚೂರು ಬಾಕು ತಕ್ಕ ಬಾವ ಇಲ್ಲಿ. ಈ ಕಾಲು ಕಾಲು ಐತಾಕುವೆ, ಕಾಲು ಸಿಗತ್ತಬಿಟ್ಟದೆ. ಸೊ ನನಗೆ ಇದಕ್ಕೆ ನಾನು ಹೇಳಿದ್ದು ಫ್ರೆಂಡ್ಸ್, ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ನಿಜ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ಮನೇಲಿ ಹೆಂಗಸ್ರುಗಳು ಎಷ್ಟು ನಾನು ಹೆಂಗಸ್ರಿಗೆ ಸಜೆಷನ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಕೆಲವ್ರಿಗೆ ಮನೇಲಿ ಎಲ್ಲ ಕೆಲಸ ಮಾಡಿ, ಹಳ್ಳಿಗಳಲ್ಲಿ ಇರ್ತಾರಲ್ಲ, ಹಳ್ಳಿ ಕೆಲಸ ಮಾಡಿ ಸ್ವಲ್ಪ ಜಮೀನು ಇರುತ್ತೆ, ಕೆಲವ್ರಿಗೆ ಜಮೀನು ಇರೋಲ್ಲ ಅಂತಲ್ಲ, ಜಮೀನು ಇದ್ದೇ ಇರುತ್ತೆ, ಒಂದು 10 ಗುಂಟೆ ಅಂದ್ರೆ ಜಮೀನು ಇದ್ದೇ ಇರುತ್ತೆ. ಅಂಥವ್ರಿಗೆ ಒಳ್ಳೆ ಅವಕಾಶ, ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಅಂತ ನಿಮ್ಗೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು, ಈ ಬಿಸ್ನೆಸ್ ಮಾಡಿ ಅಂತ. ನಿಜ ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಯಾವುದು ಏನು ಅಂತ. ನಾನು ನಿಜ ಇನ್ನೊಂದು ಸತಿ ಕ್ಲಿಯರೆನ್ಸಾಗಿ ಹೇಳ್ತೀನಿ. ಇನ್ನಷ್ಟು ಹೇಳಿದ್ದೀನಿ, ಇನ್ನೂ ಇಲ್ಲ ಯಾವ್ದು ಏನು ಮಾಡಿದ್ರೆ ಅಂತ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಾನು ಅದ್ರ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಅವಳಿಗೆ ಹೊಟ್ಟೆ ನೋವು, ಅದಕ್ಕೆ ಬಂದಿಲ್ಲೇ ಆಗ್ತಾವಳೆ. ಆಯಿತು ಬಾ ಮಗಳೇ, ನಾನು ಇಲ್ಲೇ ಇದ್ದೀನಿ, ಬಾವ ಇಲ್ಲೇ ಇದ್ದೀನಿ. ಹಾನಮ್ಮ, ಏನು ಮಗಳೇ, ಓನು ಮಗಳೇ, ಇಲ್ಲೇ ಇದ್ದೀನಿ, ಸುಮ್ಮನೆ ಇದು ಚಿನ್ನ, ಇಲ್ಲೇ ಇದ್ದೀನಿ, ಸುಮ್ಮನೆ ನೋಡಿ. ತಾಯಿನೇ ಅಲ್ವಾ, ಎಷ್ಟು ನೋಯ್ತಾ ಇದೆ ಅದಕ್ಕೆ. ಹೆಂಗೆ ಬಂದು ನಿಂತ್ಕೊಂಡು ನೋಡಿ ಫ್ರೆಂಡ್ಸ್. ಅವ್ರು ನಮ್ಮವರು ತಮ್ಮವರು ಅಂತ ಅವಕ್ಕೆಲ್ಲ ಗೊತ್ತಿರ್ತದೆ. ನಾನು ಸುಳ್ಳು ಹೇಳ್ತೀವಿ ಅಂತೀವಿ ಅಷ್ಟೇ, ಮನುಷ್ಯರಿಗಿರಲ್ಲ ನಿಯತ್ತು. ಬಟ್ ಪ್ರಾಣಿಗಳಿಗೆ ನಮ್ಮವರು ತಮ್ಮವರು ಅಂತ ಎಷ್ಟು ನಿಯತ್ತಿರುತ್ತೆ ಅಂದರೆ, ಇದು ನನ್ನವರು ಅಂತ ಪಕ್ಕ ಬಂದು ಹೆಂಗೆ ನಿಂತ್ಕೊತ ಅದೇ ನೋಡಿ. ಅದು ಇನ್ನೊಂದು 10 ಗಂಟೆ ಹಾಕ್ಬಿಟ್ರೆ ಸರಿ ಹೋಯ್ತದೆ. ಏನೂ ಆಗಲ್ಲ ಸುಮ್ಮನೆ, ಏನೂ ಆಗಲ್ಲ, ಏನೂ ಆಗಲ್ಲ, ಓನೂ ಆಗಲ್ಲ, ಸುಮ್ಮನಿರಪ್ಪ. ಓನು ಆಗಲ್ಲ, ಏನೂ ಆಗಲ್ಲ, ಏನೂ ಆಗಲ್ಲ ಬಂಗಾರಿ. ಏನು ಅಯ್ಯೋ ಚಿನ್ನ, ಏನೂ ಆಗಲ್ಲ, ಸುಮ್ಮನಿರು ಮಗಳೇ. ಇಲ್ಲೇ ಇದ್ದೀನಿ ನಾನು, ಸುಮ್ಮನಿರು, ಸುಮ್ಮನೆ ಇಲ್ಲೇ ಇದ್ದೀನಿ, ಸುಮ್ಮನಿರು. ಹಾಂ ಆಗ್ತು, ಹಾಲೇ ಕುಡಿಸ್ತಾ ಇಲ್ಲ ಅದು.
ಕೆತ್ಲಲ್ಲಿ ಆಲೆ ಬಿಡ್ಲಿವಲ್ಲ ನೋಡಲಿ, ಕೆತ್ಲು ಆಲೆ ಬಿಡ್ಲಿಲ್ಲ. ಅದ ರೋಸಿ ಬಿಟ್ಟದೆ ಕೆತ್ಲು, ಇದು ಕೆತ್ಲು ಆಲೆ ಬಿಡ್ಲಿಲ್ಲ. ತಿಂಡಿ ಎಲ್ಲ ಕೊಡ್ತಾ ಇದೀನಿ, ಅದೇನೋ ಅವಕ್ಕೆ ಮೇವುಗಳು ಅಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ಹೆಚ್ಚಿಗೆ ಏನು ನಾವೇನು ಕೊಡೋದಿಲ್ಲ. ಕೆಲವರು ಬೇರೆ ಬೇರೆ ಥರ ಕೊಡ್ತಾರೆ, ನಾವೇನು ಕೊಡಲ್ಲ. ಹಸಿ ಹುಲ್ಲು ಮತ್ತು ಫೀಡ್ಸು, ಇಲ್ಲ ಮುಸ್ಕಿನ ಜೋಳ ಕೊಡ್ಬೋದು. ಒಂದು ಇಷ್ಟಿಷ್ಟು ಅದಕ್ಕೆಲ್ಲ ಒಂದು ಏನು ಎಷ್ಟೆಷ್ಟು ತಿನ್ಬಿಡುತ್ತೆ, ಒಂದು ಇಷ್ಟಿಷ್ಟು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಗ್ರೋತ್ ಬರುತ್ತೆ, ಚೆನ್ನಾಗಿ ಬೇಗ ಬೆಳವಣಿಗೆ ಆಗುತ್ತೆ. ಬೇಗ ಸೇಲ್ಗೂ ಮಾಡ್ತೀನಿ, ಸೇಲ್ಗೆ ಮಾರ್ಬಿಡ್ತೀನಿ, ಸೇಲ್ಗೆ ಮಾಡ್ಬೋದು ಬೇಗ ಆರಾಮಾಗಿ. 6 ತಿಂಗಳೊಳಗೆಲ್ಲ ಸೇಲ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಒಳ್ಳೆ ಬಿಸ್ನೆಸ್ಸು. ಸೊ ಯಾರೆಲ್ಲ ಮಾಡೋಂಗಿದ್ರೆ ಖಂಡಿತ ಇದು ನಿಮ್ಮ ಹಳ್ಳಿ ಕಡೆ, ಸುತ್ತಮುತ್ತ ಹಳ್ಳಿ ಕಡೆ ಆಗಿರ್ಬೋದು. ಈಗ ಸಂತೆಗಳಿರುತ್ತೆ, ಸಂತೆಗಳೆಲ್ಲ ನೋಡಿ ವಿಚಾರಿಸಿ, ನಿಮ್ಮ ಕಡೆ ಗೊತ್ತಿರೋರು ವಿಚಾರಿಸಿ. ಕೆಲವ್ರು ಹೇಳ್ತಾರೆ, ಅಯ್ಯೋ ಅದ ಹಂಗೆ ಇಟ್ಕೋಬೇಕು, ಮೇಯಿಸ್ಬೇಕು. ಏನಂದ್ರೆ ಏನಿಲ್ಲ, 10 ಅಡಿ ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗ್ದೋಗುತ್ತೆ. ಇವತ್ತು ನೋಡ್ತೀನಿ, ನನ್ನ ಬ್ಲಾಗಲ್ಲಿ ಡೈಲಿ ನೋಡ್ತೀರಾ ನೀವು. ನಾನು ನಮ್ಮ ಮನೇಲಿ ಈಗ ಹೇಳೋದೇನು ಗೊತ್ತಾ, ಈಗ ಜಾಸ್ತಿ ಆಗ್ತಾಯಿದೆ, ಬೇಗ ಜಾಸ್ತಿ ಆಗಿಬಿಡುತ್ತೆ. ಬೇಗ ಜಾಸ್ತಿ ಆಗಿಬಿಡುತ್ತೆ. ಸೊ ಬೇಗ ಸೇಲ್ ಮಾಡಿಬಿಡೋಣ, ಸ್ವಲ್ಪ ಬೇಗ ಸೇಲ್ ಮಾಡಿಬಿಡೋಣ, ಬೇರೆ ಮತ್ತೆ ತೊಗೊಳ್ಳೋಣ. 1-2 ಇದ್ರೆ ಬೇಗ ಗ್ರೋತ್ ಆಗಿಬಿಡುತ್ತೆ ಅಂತ. ಈಗ ಇವೆಲ್ಲ ಜಾಸ್ತಿ ಆಗೋದು, ಈಗೆಲ್ಲ ಕೊಡೋಂಗಿಲ್ಲ, ಈಗ ಕೊಡೋಕ್ಕಾಗಲ್ಲ. ಇವೆಲ್ಲ ಬೇಕಾದ್ರೆ ಅವು ಕೊಡ್ಬೋದು, ಇವೆಲ್ಲ ಕೊಡೋಕ್ಕಾಗಲ್ಲ. ಯಾಕೆಂದರೆ ಇವು ನಮ್ಮ ಹತ್ರನೇ ಇದ್ದು 1 ತಿಂಗಳವರೆಗೂ ಹಾಲು ಕುಡಿಸ್ಬೇಕು. ಚೆನ್ನಾಗಿ ಹಾಲು ಕುಡಿಸಾದ್ರೇ ನಾವು ತೊಗೊಳಕ್ಕೆ ಸೇಲ್ ಮಾಡೋಕ್ಕಾಗೋದು. ಒಟ್ಟಿನ ಸೇಲ್ ಮಾಡ್ತೀವಿ ನಾವೀಗ. ಯಾಕೆ ಅಂತಂದರೆ ಜಾಸ್ತಿ ಆದಂತೆ ಸೇಲ್ ಮಾಡಬೇಕು. ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ, ನಮಗೂ ವರ್ಕೌಟ್ ಆಗೋಲ್ಲ. ಈಗ ನಾವು ಸೇಲ್ ಮಾಡ್ತಾ ಇರಬೇಕು, ಅಲ್ಲಿ ನಾವು ತೊಗೊತಾ ಇರಬೇಕು. ಆ ಥರ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ. ಕುರಿನೂ ಅಷ್ಟೇ. ಕುರಿ ಮಾತ್ರ ಕುರಿ ಲಾಸ್ ಫ್ರೆಂಡ್ಸ್ ನನ್ನ ಪ್ರಕಾರ. ಅದೇನೋ ಮರಿನೇ ಹಾಕಲ್ಲ ಜಾಸ್ತಿ. ನಾನು 1 ವರ್ಷಕ್ಕೆ ಒಂದು ಮರಿ ನೋಡಿದ್ದೀನಿ ಅಷ್ಟೇ. ಈಗ ಅದು ಇನ್ನೊಂದು ತಿಂಗಳು, ಒಂದು 20 ದಿವಸ ಬರಲ್ಲ. ಜನವರಿಲಿ ಮರಿ ಹಾಕೋದಕ್ಕೆ ಅದು ಒಂದು, ಈಗ ಇನ್ನೊಂದು ತಿಂಗಳಲ್ಲಿ ಮರಿ ಆಗ್ತದೆ ಅಂದರೆ ಅಲ್ಲಿಗೆ 7-8 ತಿಂಗಳು ಗ್ಯಾಪ್ ಆಗೋಯ್ತು. 7 ತಗೊಳ್ಳಲ್ಲ ಬೇಗ, ಅವು ಬೇಗ 7 ತಗೊಳ್ಳಲ್ಲ. ಹಂಗಾಗಿ ನನ್ನ ಆಪ್ಷನ್ ಇದು. ಸೊ ಟ್ರೈ ಮಾಡಿ. ಸುಮ್ಮನೆ ಹಿಂಗೆ ಮನೇಲಿ ಹೆಂಗಸ್ರುಗಳು ಕೂತಿರೋರು, ನೀವು ಏನಾದ್ರು ಒಂದು ಮಾಡಬೇಕು. ಈಗ ಕೆಲವರು ಹಳ್ಳಿ ಕಡೆ ಅಯ್ಯೋ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಬೇರೆ ದೂರಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರೆಲ್ಲ ಇರ್ತಿರಲ್ಲ. ಹಂಗಾಗಿ ಅಂಥವರೆಲ್ಲ ನೀವು ಇಂಥ ಬಿಸ್ನೆಸ್ ಎಲ್ಲ ಮಾಡ್ಬೋದು, ಚೆನ್ನಾಗೇ ವರ್ಕೌಟ್ ಆಗುತ್ತೆ. ಏನಪ್ಪ ಅಂತಂದರೆ ಅಸಹ್ಯ ಪಡಬಾರ್ದು ಫ್ರೆಂಡ್ಸ್. ಯಾಕೆಂದರೆ ಇವು ನಮ್ಮ ಥರ ಪ್ರಾಣಿಗಳೆಲ್ಲ ಮನುಷ್ಯರ ಥರನೇ. ಬಟ್ ಮಾತೊಂದಿಲ್ಲ ಅನ್ನೋದಷ್ಟೇ, ಪ್ರೀತಿ ವಿಶ್ವಾಸ ಎಲ್ಲ ಮನುಷ್ಯರಿಗಿನ ಹೆಚ್ಚಾಗಿ ಅಂತ ಹೇಳ್ಬೋದು. ನಾವು 1 ಸತಿ ಪ್ರೀತಿ ಕೊಟ್ಟರೆ ಅದು 10 ಸತಿ ಪ್ರೀತಿ ನಮ್ಗೆ ಕೊಡುತ್ತೆ. ಅದು ನನಗೆ ಅನುಭವ. ನನಗೆ ಇವೆಲ್ಲ ನಾನು ಅವಾಗ ಸ್ಟಾರ್ಟ್ ಮಾಡಿದೆ, ಆವಾಗಲೇ ನನಗೆ ಗೊತ್ತಾಗಿದ್ದು ಎಷ್ಟು ಪ್ರೀತಿ ಕೊಡ್ತವೆ ಅಂತ. ನಾನು ಚೂರು ಮರೆ ಆಯಿತು ಅಂದರೆ ನಮ್ಮ ಮರಿಗಳೆಲ್ಲ ಅವೆಲ್ಲ ಈ ಚೋಟಗಳು ಒಂಚೂರು ಮರೆ ಆಯಿತು ಅಂದರೆ ನಾನು ಎಷ್ಟು ಅರ್ಸ್ಕೊತವೆ ಗೊತ್ತಾ. ಹಸು ಕರುನು ಅಷ್ಟೇ. ನಾನೀಗ ಹಾಲು ಕರಿತಾ ಇರ್ತೀನಿ, ಕರೆದಾದ ತಕ್ಷಣ ಅದು ಹೆಂಗೆ ಗೊತ್ತಾಗುತ್ತೋ ಅದಕ್ಕೆ ಅಮ್ಮ ಅಂತ ಹೆಂಗೆ ಹಚ್ಕೋತೆ ಅಂದರೆ ಅದು ಪ್ರೀತಿ. ಸುಮ್ಮನೆ ಎಲ್ಲ ನಮ್ಮ ಮಮ್ಮಿ ಬಂದು ಹಾಲು ಕೊಡುತ್ತೆ ಅನ್ನೋ ಪ್ರೀತಿ ಅದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಪ್ರೀತಿ ಕೊಡಬೇಕು. ಪ್ರೀತಿ ಕೊಟ್ಟು ಇವನ್ನ ಚೆನ್ನಾಗಿ ಸಾಕಿದ್ರೆ ನಮಗಂತೂ ನಮ್ಮ ಕೈ ಲಾಸ್ ಮಾಡಲ್ಲ ಫ್ರೆಂಡ್ಸ್. ಚೆನ್ನಾಗಿ ಉದ್ಧಾರ ಮಾಡ್ತವೆ ಅಂತ ಹೇಳ್ತಾ ಈ ಬ್ಲಾಗ್ನ, ಈ ವಿಡಿಯೋ, ಈ ಮರಿ ಹಾಕೋವರೆಗೂ ನಿಮ್ಮ ಜೊತೆ ಇರ್ತೀನಿ. ಆಮೇಲೆ ಕಟ್ ಮಾಡ್ತೀನಿ ಫ್ರೆಂಡ್ಸ್, ಎಂಡ್ ಮಾಡ್ತೀನಿ ಬ್ಲಾಗ್ನ. ಇದು ಹಾಲು ಕುಡಿಯುವಂಥ ಮರಿ, ಇದು ಹಾಲು ಕುಡಿಯುವಂಥ ಮರಿ. ನೆನ್ನೆ ಇದಿರೋದು. ಇನ್ನೊಂದು ಆಗ್ತು ಫ್ರೆಂಡ್ಸ್, ಇನ್ನೊಂದು ಆಗ್ತು. ಒಂದು ಆ ಥರ ಆಗ್ತದೆ, ಒಂದು ಈ ಥರ ಆಗ್ತವೆ. ಕಪ್ಪು ಕೆಂದ ಆಯ್ತು ಇರ ಮಾಸ್ಲ ತೆಗಿಬೇಕು. ಅವು ಫಲ ನಿಮಗ ಇವು ಈ ಮರಿಗಳು, ಅವು ಕರಿ ಮರಿಗಳು ಇಲ್ಲ. ಈಗ ಈದಿರೋದಲ್ವ ಅವು, 1 ತಿಂಗಳಾಗದ ಈದಿ. ಈಗ ಫಲ ನಿಂತ್ಕೊತಾವೆ ಬಿಟ್ರೆ, ಎಲ್ಲ ವಾತದ ಜೊತೆ ಬುಟ್ಟೆ ಇರ್ಲಿವಲ್ಲ ಅದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಯಾವುದು ಅಂತ ತೋರಿಸ್ಬಿಡ್ತೀನಿ ನಿಮಗೆ, ಹೇಳ್ಬಿಡ್ತೀನಿ. ಹೆಣ್ಣ ಗಂಡ ನೋಡಿ, 2 ಹೆಂಗೆ, 2 ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು ಹಾಕವೆ.
ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನಾನು ಮಾಡಿ ನೋಡಿ.